ಕಪ್ಪೆ ಅರಭಟ್ಟ ಶಾಸನ ಕೇಳದೇ ಇದ್ದವರು ಹಿಸ್ಟ್ರಿ ಎಕ್ಸಾಮ್ ಪಾಸ್ ಆಗಿರೋಕ್ಕೆ ಚಾನ್ಸೇ ಇಲ್ಲ. ನಾವು ಹೋಗಿದ್ದೀವಿ ಬಾದಾಮಿಯಲ್ಲಿರೋಂಥ ಕಪ್ಪೆ ಅರಭಟ್ಟ ಶಾಸನದ ಹತ್ರ. ಇಲ್ಲೊಂದು ದೊಡ್ಡ ಗುಡ್ಡನೇ ಇದೆ. ಆ ಈ ಗುಡ್ಡದ ಎಂಟ್ರೆನ್ಸಲ್ಲೇ ಈ ಕಪ್ಪೆ ಅರಭಟ್ಟ ಶಾಸನ ಇದೆ. ಬನ್ನಿ ನೋಡೋಣ ಹೇಗೆ ಬರೆದಿದ್ದಾರೆ ಅಂತ. ಈ ಕಪ್ಪೆ ಅರಭಟ್ಟ ಶಾಸನ ಕಪ್ಪೆ ಅರಭಟ್ಟ ಬರೆದಿರೋದಲ್ಲ, ಕಪ್ಪೆ ಅರಭಟ್ಟ ಅನ್ನೋ ಸೈನಿಕನ ಶೌರ್ಯದ ಮೇಲೆ ಬರೆದಿರೋವಂಥ ಶಾಸನ. ನಾವು ಯಾವುದೇ ಈ ಥರ ಪ್ಲೇಸ್ಗಳಿಗೆ ಹೋದಾಗ ಇಲ್ಲೊಂದು ಶಾಸನ ಇದೆ ಅಂತ ಗೊತ್ತಿರುತ್ತೆ ಹೊರತು ಅದರಲ್ಲಿ ಏನು ಬರೆದಿದ್ದಾರೆ ಅಂತ ನಮಗೆ ಗೊತ್ತಿರೋದಿಲ್ಲ. ಬನ್ನಿ ನೋಡೋಣ ಏನು ಬರೆದಿದ್ದಾರೆ ಅಂತ. ಈ ಕಪ್ಪೆ ಅರಭಟ್ಟ ಶಾಸನ ಏನಿದೆ, ಇದು ಒಬ್ಬ ಸೈನಿಕನ ಶೌರ್ಯದ ಬಗ್ಗೆ ಬರೆದಿರೋಂಥ ಶಾಸನ. ಇದನ್ನು ಹಾಗೆ ಒಂದು ಡಿಸ್ಕ್ರಿಪ್ಷನ್ ಥರ ಬರೆದಿಲ್ಲ, ಆದರೆ ಒಂದು ಪೊಯಮ್ ಥರ, ಒಂದು ಪದ್ಯದ ಥರ ಇದನ್ನು ಬರೆದಿದ್ದಾರೆ. ನೋಡೋಣ ಬನ್ನಿ ಅದು ಏನು ಹೇಳುತ್ತೆ ಅಂತ. ಮೊದಲನೇ ಲೈನ್ ಶುರುವಾಗುತ್ತೆ. ಈ ಕಪ್ಪೆ ಅರಭಟ್ಟ ಎಂಬುವನು ತನ್ನನ್ನು ಆಶ್ರಯಿಸಿದ ಎಲ್ಲ ಒಳ್ಳೆಯ ಜನರ ಪ್ರೀತಿ ಪಾತ್ರನು, ಕೆಟ್ಟ ಕೆಲಸ ಮಾಡುವ ತನಗೆ ಆಗದ ಜನರನ್ನು ಕೊನೆಗಾಣಿಸುವ ಕಲಿಯುಗಕ್ಕೆ ವಿಪರೀತವೆನಿಸುವಷ್ಟು ಧೀರನು ಇವನು. ಸೊ ಅವಾಗ ಎಲ್ಲ ಸೈನಿಕರು ಅಥವಾ ರಾಜನ ಬಗ್ಗೆ ಎಲ್ಲರೂ ಅವನು ಧೀರ ಆಗಿದ್ದ, ಶೂರ ಆಗಿದ್ದ ಅಂತಲೇ ಬರಿತಾಯಿದ್ರು. ಆದರೆ ನಾವು ಇವಾಗ ಪೊಲಿಟಿಷಿಯನ್ಸ್ ನೋಡಿದೆ ಅಥವಾ ಪೊಲಿಟಿಕಲ್ ಕ್ಲಾಸಲ್ಲಿ ಈ ಥರದ್ದೆಲ್ಲ ನೋಡಿದ್ರೆ ಎಲ್ಲ ಕಾಲದಲ್ಲೂ ಒಬ್ಬೊಬ್ಬರು ಧೀರ ಅಲ್ಲದೇ ಇರೋವಂಥವ್ರು ಇರ್ತಾಯಿದ್ರು. ಸೊ ಫಸ್ಟ್ ಲೈನು ಅವನ ಶೂರತ್ವ, ಧೀರತ್ವದ ಬಗ್ಗೆ, ಅವನು ಒಳ್ಳೆಯವರಿಗೆ ಒಳ್ಳೆಯವನು, ಕೆಟ್ಟವರಿಗೆ ಕೆಟ್ಟವನು ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ಈ ಎರಡನೇ ಲೈನು ಏನು ಹೇಳುತ್ತೆ, ತೇಜಸ್ವಿಗಳಾದವರಿಗೆ ಶ್ರೇಷ್ಠವಾದುದು ಯಾವುದು, ಮರಣವೇ ಹೊರತು ಮಾನಭಂಗವಲ್ಲ. ಏಕೆಂದರೆ ಮೃತ್ಯು ತತ್ಕಾಲಕ್ಕೆ ಕ್ಷಣಿಕವಾದ ದುಃಖವನ್ನು ಕೊಡಬಲ್ಲದು, ಆದರೆ ಮಾನಭಂಗ ಅದು ದಿನದಿನವೂ ದುಃಖವನ್ನು ತರುತ್ತಲೇ ಇರುತ್ತದೆ. ಸೊ ಇದು ಅವರಿಗೆ ಹುರಿದುಂಬಿಸೋಕ್ಕೆ ಬರೆದಿರುವಂಥದ್ದು. ಅವರು ವಾರಿಗೆ ಹೋದಾಗ ಅವರು ಕ್ಯಾಪ್ಚರ್ ಆಗಿಬಿಟ್ರೆ ಅದಕ್ಕಿಂತ ಇನ್ನೊಂದಿಲ್ಲ. ಯಾಕೆಂದರೆ ಅವ್ರಿಗೆ ಸಾಯೋದಕ್ಕೆ ಬಿಡ್ತಾ ಇರಲಿಲ್ಲ, ನಿಧಾನವಾಗಿ ಅವರನ್ನು ಪ್ರಾಣ ಹೋಗೋ ಥರ ಮಾಡ್ತಾಯಿದ್ರು, ಅವರಿಗೆ ಶೇಮ್ ಮಾಡ್ತಾಯಿದ್ರು. ಯಾರು ಹೋರಾಟ ಅಥವಾ ಸೈನಿಕರು ಏನಿರ್ತಾರೆ ಅವರು ಯುದ್ಧದಲ್ಲಿ ಸಾಯೋದೇ ಬೆಟರು, ಅವ್ರ ಕೈಲಿ ಸಿಗಾಕೊಂಡು ಪ್ರತಿದಿನ ಸಾಯೋದಕ್ಕಿಂತ ಅನ್ನೋದ್ರ ಬಗ್ಗೆ ಇದು ಸೆಕೆಂಡ್ ಲೈನ್ ಹೇಳುತ್ತೆ. ಮೂರನೇ ಲೈನು, ಇವನು ಒಳ್ಳೆಯವರಿಗೆ ಒಳ್ಳೆಯವನು, ಸಾಧುವಾದ ಮನುಷ್ಯ, ಮಧುರವಾದ ನಡತೆಯುಳ್ಳ ಸದಾಚಾರನವನು, ಮಾಧುರ್ಯದ ಮನುಷ್ಯ, ಬಾಧಿಸುವ ಕಲಿಗೆ ಇವನು ವಿಪರೀತವಾದ ಕಲಿಯುಗ, ಇವನು ವಿಷ್ಣುವೇ ಹೊರತು ಬೇರೆಯಲ್ಲ. ಸೊ ಮೂರನೇ ಲೈನ್ ಕೂಡ ಇವನಿಗೆ ಒಳ್ಳೆಯವನಾಗಿದ್ದರೆ ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ತಾನೆ, ಕೆಟ್ಟವನಾಗಿದ್ದರೆ ಕೆಟ್ಟ ರೀತಿಯಲ್ಲಿ ನಡ್ಕೊಳ್ತಾನೆ, ಇವನು ಕಲಿಯುಗದ ವಿಷ್ಣು ಅಂತ ಆ ಕಪ್ಪೆ ಅರಭಟ್ಟನ ಬಗ್ಗೆ ಬರೆದಿದ್ದಾರೆ. ಸೊ ನಾಲ್ಕನೇ ಲೈನ್ ಏನು ಹೇಳುತ್ತೆ, ಒಳ್ಳೆಯದನ್ನು ಮಾಡುವವರಿಗೆ ಕೆಡಕನ್ನು ಮಾಡುವವರಿಗೆ ಅವರವರಿಗೆ ಅವನು ಅದನ್ನೇ ಇನ್ನೂ ಹೆಚ್ಚಾಗಿ ಮಾಡುತ್ತಾನೆ. ಸೊ ಒಳ್ಳೆಯದು ಮಾಡೋರಿಗೆ ಒಳ್ಳೆಯದು ಹೆಚ್ಚಾಗಿ ಮಾಡ್ತಾನೆ, ಕೆಟ್ಟದ್ದು ಮಾಡೋರಿಗೆ ಕೆಟ್ಟದ್ದು ಹೆಚ್ಚಾಗಿ ಮಾಡ್ತಾನೆ. ಸೊ ಇಲ್ಲಿ ಒಂದು ಲೈನು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹಿಂದಿನ ಜನ್ಮದಲ್ಲಿ ಜನರು ಏನು ಮಾಡಿದ್ದಾರೋ ಅವರವರ ಕರ್ಮಾನುಸಾರ ಆ ಫಲವನ್ನು ಅವರು ಇವನಿಂದ ಪಡೆಯುತ್ತಾರೆ. ಸೊ ಅವರೇನು ಕರ್ಮ ಮಾಡಿರ್ತಾರೆ ಅದಕ್ಕೆ ಇವನಿಂದ ಆ ಫಲವನ್ನು ಪಡ್ಕೊತಾರೆ. ಸೊ ಒಳ್ಳೇದು ಮಾಡಿದರೆ ಒಳ್ಳೇದು ಇವನಿಂದ ಆಗುತ್ತೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಇವನಿಂದ ಆಗುತ್ತೆ ಅಂತ. ಸೊ ಈ 4 ಪ್ಯಾರಾಗ್ರಾಫಲ್ಲೂ ನಮಗೇನು ಗೊತ್ತಾಗುತ್ತೆ ಅಂದರೆ ಇದು ಒಬ್ಬ ಸೋಲ್ಜರ್ ಬಗ್ಗೆ ಬರೆದಿರೋವಂಥದ್ದು, ಮತ್ತು ಇಲ್ಲಿ ಸ್ವಲ್ಪ ಉತ್ಪ್ರೇಕ್ಷೆ ಮಾಡಿ ಎಕ್ಸಾಗ್ರೇಟ್ ಮಾಡಿ ಕೂಡ ಬರೆದಿರೋಂಥ ಚಾನ್ಸಸ್ ಇರುತ್ತೆ. ಸೊ ಇದಾಗಿತ್ತು ಕಪ್ಪೆ ಅರಭಟ್ಟ ಶಾಸನ.